ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಎಡಿಟ್ಸ್ ಆ್ಯಪನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಎಡಿಟ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಎಡಿಟ್ಸ್ ಆ್ಯಪ್ ನಿಮಗೆ ಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಎಡಿಟ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿದರೆ ಬರುತ್ತೆ. ಅದರ ಲೋಗೋ ನೋಡಿ ಈ ರೀತಿ ಇರುತ್ತೆ. ಎಡಿಟ್ಸ್ ಹಿಂದ್ಗಡೆ ಇದೆಯಲ್ವಾ, ಈ ರೀತಿ ಅದರ ಲೋಗೋ ಇರುತ್ತೆ, ಆ್ಯಪ್ನ ಲೋಗೋ. ಗಾಯ್ಸ್, ನಂತರ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಐ ಡಿ ಇರುತ್ತೆ ನೋಡಿ. ನನ್ನ ಐ ಡಿ ಭದ್ರನಾಯಕ್ ಅಂತ ಇದೆ. ಹಾಗೆ ನಿಮ್ಮದು ಇನ್ನೊಂದು ಐ ಡಿ ಇತ್ತು ಅಂತಂದರೆ ಕೆಳಗಡೆ ಸ್ವಿಚ್ ಅಕೌಂಟ್ಸ್ ಅಂತ ಕೂಡ ಇರುತ್ತೆ, ಆಯಿತಾ. ಇಲ್ಲ ಅಂತಂದರೆ ಇಲ್ಲಿ ನಿಮ್ಮ ಐ ಡಿ ಇದೆಯಲ್ವಾ, ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹೌ ಎಡಿಟ್ಸ್ ವರ್ಕ್ಸ್ ಅಂತ ಬರುತ್ತೆ. ನಂತರ ಕೆಳಗಡೆ ಜಾಯಿನ್ ಎಡಿಟ್ಸ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲೋ ಎಡಿಟ್ಸ್ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತ, ಇಲ್ಲಿ ಅಲೋ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಹಾಗೆ ಕ್ರಿಯೇಟ್ ಯುವರ್ ಫಸ್ಟ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಇದಿಷ್ಟನ್ನು ಮಾಡಿದರೆ ಈ ಒಂದು ಆ್ಯಪ್ ಲಾಗಿನ್ ಆಗುತ್ತೆ. ನಂತರ ನೀವು ವೀಡಿಯೋಸನ್ನು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟನ್ನು ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ಗಾಯ್ಸ್, ಈಗ ನಿಮಗೆ ಗೊತ್ತಿದಲ್ವಾ ಯಾವ ರೀತಿಯಾಗಿ ಎಡಿಟ್ಸ್ ಆ್ಯಪನ್ನು ಲಾಗಿನನ್ನು ಮಾಡ್ಕೊಳ್ಳೋದು ಅಂತ. ಗಾಯ್ಸ್, ನಿಮಗೆ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತ್ತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.